ತಾನೇ ಊರಿಂದ ಬಂದು ಕೂತ್ಕೊಂಡಿದ್ದೀನಿ. ಇವತ್ತು ಜಸ್ಟ್ ಈಗಿನ್ನು ಬಂದೆ, ಸ್ವಲ್ಪ ಸಾಕಾಯಿತು ಬಸ್ಸಲ್ಲೆಲ್ಲ ಓಡಾಡಿ ಬಂದು. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇನ್ನೂ ಕೂಡ ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ, ಕೂತ್ಕೊಂಡಿದ್ದೀನಿ. ಇವತ್ತು ಊರಿಗೆ ಎಂತಕ್ಕೆ ಹೋಗಿದ್ದೆ ಅಂದರೆ ಗಂಗಮ್ಮನ ಮಾಡ್ಕೊಂಬರ್ಬೇಕಾಗಿತ್ತು ಪೂಜೆನ. ಹಾಗಾಗಿ ಮಾಡ್ಕೊಂಬಂದೆ. ಒಂದು ವರ್ಷ ಆಯಿತು, ಒಂದು ವರ್ಷಕ್ಕೊಂದ್ಸಲ ಮಾಡ್ತೀನಿ ಪೂಜೆನ. ನಿನ್ನೆ ಸಂಕಷ್ಟ ಇತ್ತು, ಸಂಕಷ್ಟ ಚತುರ್ಥಿ ಗಣಪತಿ ಪೂಜೆ. ಇವತ್ತು ಗಂಗಮ್ಮನ ಪೂಜೆ ಆಯಿತು, ಮುಗಿಸ್ಕೊಂಡು ಬಂದಿದ್ದೀನಿ. ಏನೋ ಒಂಥರ ಸಮಾಧಾನ. ಇಲ್ಲಿ ಪೂಜೆ ಇವತ್ತು ಶುಕ್ರವಾರ, ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಇವತ್ತು ಅನ್ನ ಸಾಂಬಾರನ್ನೇ ಮಾಡಿಟ್ಟೋಗಿದೆ. ಮಕ್ಕಳೇನು ತಿಂಡಿನೇ ಬೇಕು ಅಂತ ಏನು ಕೇಳೋದಿಲ್ಲ. ಅನ್ನ ಸಾಂಬಾರು ಮಾಡಿಕೊಟ್ರೆ ತಿಂದ್ಬಿಟ್ಟು ಬಾಕ್ಸಲ್ಲೂ ಕೂಡ ತಗೊಂಡೋಗ್ತಾರೆ. ಅದನ್ನೇ ಎಲ್ಲ ಅವರಿಗೆ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಅವರು ಸ್ಕೂಲಿಗೆ ಹೋಗ್ತಿದ್ರು. ನಾವು ಪೂಜೆ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ ಇವತ್ತು. ನಿನ್ನೆ ಸಂಕಷ್ಟ ಚತುರ್ಥಿ ಇತ್ತು, ಅದು ಪೂಜೆ ಆಯಿತು. ಸಂಕಷ್ಟ ಚತುರ್ಥಿದು ಪೂಜೆ ಮುಗಿಸ್ದೆ ನಿನ್ನೆ ಗುರುವಾರ. ಹಾಗೆಯೇ ಇವತ್ತು ಶುಕ್ರವಾರ ಗಂಗಮ್ಮನ ಪೂಜೆನೂ ಕೂಡ ಆಯಿತು. ಕೆರೆನಲ್ಲೇ ಮಾಡ್ಕೊಂಬರ್ತೀನಿ ವರ್ಷನೂ. ನಾನು ಮಾಡೋಕ್ಕೆ ಹೋದಾಗಲೇ ಅಮ್ಮರು ಕೂಡ ಮಾಡ್ತಾರೆ, ಅವರು ನಾವು ಇಬ್ಬರು ಮಾಡ್ತೀವಿ. ಮೇನಕ್ಕೆ ಅಂದರೆ ಮೊದಲು ನಾವು ಇಲ್ಲಿರಲಿಲ್ಲ. ಮೊದಲು ಅಂದರೆ ಇದು ತುಮಕೂರು ಹಳ್ಳೀಲಿ ಇಲ್ಲಿರಲಿಲ್ಲ. ನಮ್ಮನೆಯವರು ಕೆಲಸದಲ್ಲಿ ಇದ್ರಲ್ಲ, ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ, ಕಡೂರು ತಾಲೂಕಿನೇ. ಯಾವುದು ಅಂದರೆ ಎಕ್ಟಿ ಅಂತೇಳಿ ಅಲ್ಲಿದ್ವು. ನಾವು ಮದುವೆ ಆಗೋದು ಫಸ್ಟ್ ಒಂದು ವರ್ಷ ಎಕ್ಟಿನಲ್ಲೇ ಇದ್ವು. ಅಲ್ಲಿ ನಮ್ಮನೆ ಪಕ್ಕ ಇರೋರು ಮದುವೆ ಅದು ಹೊಸ್ತಲ್ವ ಇನ್ನು, ಅಲ್ಲಿ ಹತ್ರ ಅಲ್ಲಿಗೆ ಆಲರಾಮೇಶ್ವರ ಅಂತ ಹತ್ರ, ಅಲ್ಲಿ ನಮಗೆ ಗಾಡೀಲಿ ಹೋಗಿದ್ವು, ಜಾಸ್ತಿ ದೂರ ಏನಿಲ್ಲ. ಹಾಗಾಗಿ ನಮ್ಮನೆ ಪಕ್ಕದವರು ಅವ್ರು ಹೋಗಿದ್ರಂತೆ, ನೀವು ಕೂಡ ಹೋಗಿ ಅಂತ ಹೇಳಿ ಕಳಿಸಿದ್ರು. ತುಂಬ ದೇವಸ್ಥಾನ ಗಂಗಮ್ಮಂದು, ಮಸ್ತ್ ಹೊಸ್ದಾಗಿ ಮದುವೆ ಆಗಿದೆಯಲ್ಲ, ಹೋಗಿ ಬನ್ನಿ ನೀವು ಕೂಡ ಅಂತ ಹೇಳಿ ಹೇಳ್ತಾಯಿದ್ರು. ನೀರು ಹಾಕಿಸ್ಕೊಳ್ಳಿ ಅಂತ. ನಾವು ನೀರೆಲ್ಲ ಏನೂ ಬೇಡ, ಸುಮ್ಮನೆ ನಮಗೇನು, ನಾವಿನ್ನೂ ಅವಾಗಿನ್ನೂ ಜಸ್ಟ್ ಒಂದು ತಿಂಗಳಾಗಿತ್ತೇನೋ ಅಷ್ಟೇ ಮದುವೆ ಆಗಿ. ಅಲ್ಲಿಗೆ ಹೋದಾಗ ಹೋಗಿ ಅಂತಿದ್ರು. ಅಲ್ಲಿ ಏನು ಅಂದರೆ ಅಲ್ಲಿ ಆಲರಾಮೇಶ್ವರದಲ್ಲಿ ನೀರು, ಈಗ ಮಕ್ಕಳು ಬೇಕು ಅಂದರೆ ಅದರ ಏನಾದರೂ ಕೆಲಸಗಳು ಆಗಬೇಕು ಅಂದರೆ ಅಲ್ಲಿ ಕೇಳಿಕೊಂಡ್ರೆ ಕಲ್ಯಾಣಿನಲ್ಲಿ ಬರುತ್ತೆ. ಗಂಗಮ್ಮನ ಪೂಜೆ ಮಾಡಿಸಿ ಫಸ್ಟ್ ಅಲ್ಲಿಗೆ ಹೋದರೆ ಗಂಗಮ್ಮನ ಪೂಜೆ ಮಾಡಿಸಿ ಅಲ್ಲಿ ಕೇಳಿಕೊಂಡ್ರೆ ಕಲ್ಯಾಣಿಯಲ್ಲಿ ಬರುತ್ತೆ. ಹಾಗಾಗಿ ನಮಗೇನು ಅಂದರೆ ನಾವು ಸುಮ್ಮನೆ ಹೋಗಿದ್ವು, ಮದುವೆ ಆಗಿ ಹೊಸ್ತಲ್ವ, ಪೂಜೆ ಮಾಡಿಸ್ಕೊಂಬರ್ರಿ ಅಂತ ಹೇಳಿ ದೇವಸ್ಥಾನಕ್ಕೆ ಅಲ್ಲಿ ಕಳಿಸಿದ್ರು. ನಾವು ಹೋಗಿ ನಾವೇನು ನೀರು ಏನೂ ಹಾಕಿಸ್ಕೊಳ್ಳಿಲ್ಲ. ಕೇಳಿಕೊಂಡ್ರೆ ಮಕ್ಕಳದು ಎಲ್ಲ ಆಗುತ್ತೆ ಅಂತ ಹೇಳಿದರು. ನಾವು ಸುಮ್ಮನೆ ಎಕ್ಸಾಮ್ ಎಲ್ಲ ಬರೆದು ಪಾಸ್ ಮಾಡ್ಕೊಂಡಿದ್ರು. ಎಕ್ಸಾಮು ಕೂಡ ಅಲ್ಲಿ ಕೇಳ್ಕೊಂಡಿದ್ವು. ಒಂದು ಸಲ ಎಕ್ಸಾಮ್ ಬರೆದಿದ್ರು, ಅದು ಆಗಲಿಲ್ಲ ಎಂದ್ಕೊನೋ. ಮತ್ತೆ ತಿರ್ಗಾ ಇನ್ನೊಂದ್ಸಲ ಎಕ್ಸಾಮ್ ಬರೆದಿದ್ರು. ನಾವು ಆಮೇಲೆ ಇಲ್ಲಿಗೆ ಬಂದ್ವು. ನಾವು ಅಲ್ಲಿ ಎಕ್ಟಿನಲ್ಲಿ ಜಾಸ್ತಿ ವರ್ಷ ಇರಲಿಲ್ಲ. ನಾವು ಮದುವೆ ಆದಮೇಲೆ ಒಂದೇ ವರ್ಷ ಇದ್ದಿದ್ದಲ್ಲಿ. ಮಗನ ಬಾಣಿತನಕ್ಕೆ ನಾವು ಊರಿಗೆ ಬಂದ್ವು. ಅಂದರೆ ಊರಿಗೆ ನನ್ನನ್ನು ಕರ್ಕೊಂಡು ಬಂದರು, ಬಾಣಿತನಕ್ಕೆ ಬಂದೆ ನಾನು. ನಮ್ಮನೆಯವರು ಇಲ್ಲಿ ಇವ್ರ ತಾತ ಅವ್ರಿಗೆ ಸರಿಯಾಗಿ ಹುಷಾರಿರ್ತಿರ್ಲಿಲ್ಲ. ಹಾಗಾಗಿ ಈ ಕಡೆ ಸೈಡ್ ಬರೋಣ ಅಂತೇಳಿ ತುರುವೇಕೆರೆಗೆ ಹಾಕಿಸ್ಕೊಂಡ್ರು. ತುರುವೇಕೆರೆಯಲ್ಲೂ ಕೂಡ ಒಂದು 4-5 ವರ್ಷ ಬಂದಾದಮೇಲೆನೂ ಲೈನ್ಮ್ಯಾನ್ ಆಗಿದ್ದರು ನಮ್ಮನೆಯವರು. ಲೈನ್ಮ್ಯಾನ್ ಕೆಲಸ ಅಂದರೆ ಯಾವಾಗ ಬೇಕು ಅವಾಗ ಹೋಗಬೇಕು, ಕೆಲಸ ಮಾಡಬೇಕು, ಬರಬೇಕು. ಹಾಗಾಗಿ ನಾವು ಇದನ್ನು ಕೇಳ್ಕೊಂಡಿದ್ವು. ಹೋದಾಗ ನಮ್ಮನೆಯವರು ನಮ್ಮ ಫ್ರೆಂಡ್ ಜೊತೆ ಹೋಗಿದ್ರು, ಅವಾಗ ಕೇಳ್ಕೊಂಬಂದಿದ್ರು, ನಾವು ಹೋಗಿರಲಿಲ್ಲ. ಕೆಲಸಕ್ಕೆ ಆಫೀಸ್ ವರ್ಕಿಗೆ ಕೆಲಸ ಆಗುತ್ತಾ ಅಂತ ಕೇಳ್ಕೊಂಡಿದ್ರು. ಕಲ್ಯಾಣಿನಲ್ಲಿ ಕೂತ್ಕೊಂಡು ಕೇಳ್ಕೊಂಡಾಗ ಏನು ಬಂದಿತ್ತು ಅಂದರೆ ದ್ರಾಕ್ಷಿ ಹಣ್ಣುಗಳು ಬಂದಿದ್ವು. ಹಣ್ಣು ಅಂದರೆ ಕೆಲಸ ಆಗುತ್ತೆ ಅಂತ. ನಮ್ಮ ಮನೆಯವರು ಇವಾಗ ಕೆಲಸ ಮಾಡ್ತಾಯಿದ್ದಾರೆ, ಲೈನ್ಮ್ಯಾನ್ ಆಗಿಲ್ಲ, ಇವಾಗ ಆಫೀಸ್ ವರ್ಕ್ ಅಸಿಸ್ಟೆಂಟ್ ಆಗಿದ್ದಾರೆ. ಆ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನಾವು ಅಂದ್ಕೊಂಡಿದ್ದ ಕೆಲಸ ಅಲ್ಲಿ ಬರುತ್ತೆ, ಕೆಲಸ ಆಗುತ್ತೋ ಇಲ್ವೋ ಅಂತ ಕೇಳ್ಕೊತಾರೆ. ಆಗೋದಾದರೆ ಆಗುತ್ತೆ. ನನಗೂ ಅಷ್ಟೇ, ನಾವು ಮದುವೆ ಅದು ಓದಲ್ಲಿ ಕೇಳ್ಕೊಂಡಾಗ ಮಕ್ಕಳದು ನನಗೆ ಫಸ್ಟ್ ಒಂದು ಸಲ ಕೇಳಿದಾಗ ಬಾಳೆಹಣ್ಣು ಬಂದಿತ್ತು, ಅಭಿಷೇಕದ ಬಾಳೆಹಣ್ಣು.
ಮತ್ತು ಇನ್ನೊಂದು ಸಲ ಕೇಳ್ಕೊಂಡಾಗ ಚಿಗ್ಲಿ ಟೊಮಟ ಮತ್ತು ಬಳೆ ಒಂದು ಎಲೆ ಬಂದಿತ್ತು. ಇಷ್ಟು 3 ಬಂದಿದ್ವು ನನಗೆ. ಆವಾಗಲಿಂದ ನಾನು ಗಂಗಮ್ಮನ ಮಾಡ್ತಾಯಿದ್ದೀನಿ. ಏನೋ ದೇವರ ಆಶೀರ್ವಾದ ಹಿಂಗೆ ನಡೆಸ್ಕೊಂಡೋದ್ರೆ ಸಾಕು. ಹಾಗೆಯೇ ನಾನು ಹುಷಾರಿಲ್ದಾಗಲೂ ಅಷ್ಟೇ, ನನಗೆ ಒಳ್ಳೆಯದೇ ಆಗಿದೆ ಅಲ್ಲಿ ಹೋದ್ಮೇಲಿಂದ ಪೂಜೆ ಮಾಡೋದ್ರಿಂದ. ನಾನು ಮನೆಯಲ್ಲೇ ಇಲ್ಲೇ ಒಂದು ಸಲ ಅಡುಗೆ ಮನೆಯಲ್ಲಿ ಬ್ರೇಷನ್ ಬೀಳಿಸ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ಬೀಳಿಸ್ಕೊಂಡಿದ್ದೆ. ಈ ಕಣ್ಣಿಗೆ ಅನಿಸುತ್ತೆ, ಇಲ್ಲ ಈ ಕಣ್ಣಿಗೋ ಯಾವುದಕ್ಕೋ ಬೀಳಿಸ್ಕೊಂಡಿದ್ದೆ ನಾನು. ಇನ್ನೇನು ಇಲ್ಲೆಲ್ಲ ತೋರಿಸಿದ್ರೂ ಕೂಡ ನಾನು ಅವತ್ತು ಬೀಳಿಸ್ಕೊಂಡಿದ್ದೆ. 1 ವರ್ಷ ಫುಲ್ಲು ಬರಗಾಲ ಬಂದುಬಿಟ್ಟಿತ್ತು. ನಾವು ಎಷ್ಟು ಬೋರ್ ಹಾಕ್ಸಿದ್ರೂ ನೀರಿಲ್ಲ. ನಾನು ಯಾವ ಪೂಜೆನೂ ಬೇಡ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ಗಂಗಮ್ಮನೂ ಮಾಡಿರಲಿಲ್ಲ ನಾನು ಆ ವರ್ಷ. ನೀರಿಲ್ಲ, ಏನು ಮಾಡೋದು? 5 ಬೋರ್ ಹಾಕ್ಸಿದ್ದು ನಾವು ನೀರಿಗೆ. ಏನು ಮಾಡೋದು? ದುಡ್ಡೆಲ್ಲ ಅದಕ್ಕೇ ಹೋಯ್ತು, ಬೋರ್ಗೆ 1 ವರ್ಷ. 5 ಬೋರು ಅಂದರೆ ಎಲ್ಲವೂ 1.5 ಲಕ್ಷ 2 ಲಕ್ಷ ಈ ಥರ ಆಯಿತು. ಆಮೇಲೆ ತಿರ್ಗಾ ಅವಾಗ ಒಂದು ಸಲ ಇದು ಮಾಡ್ಕೊಂಡಿದ್ವು, ಮಾಡೋಣ ಅಂತೇಳಿ. ಇನ್ನೂ ಮಾಡಿರಲಿಲ್ಲ. ಅದೇ ಟೈಮಲ್ಲೇ ನನಗೆ ಬ್ರೇಷನ್ನು ಇಲ್ಲಿ ಮೇಲ್ಗಡೆ ದಬ್ಬಾಕಿದ್ದು ಬ್ರೇಷನ್ ಬಿದ್ದು ಕಣ್ಣು ಫುಲ್ಲು ಏನೂ ಕಾಣಿಸ್ತಾನೆ ಇರಲಿಲ್ಲ ನನಗೆ. ಬಿಟ್ಟರೆ ಫುಲ್ಲು ವೈಟು ಕಾಣಿಸ್ತಾ ಇತ್ತು. ಒಂದು ಸೈಡ್ ಏನೂ ಕಾಣಿಸ್ತಾ ಇರಲಿಲ್ಲ ನನಗೆ ಕಣ್ಣು. ಹಾಗೆ ಇಲ್ಲಿ ತೋರಿಸಿದ್ವು, ಇದರಲ್ಲಿ ತುರುವೇಕೆರೆನಲ್ಲೇ ತೋರಿಸಿದ್ವು. ತುರುವೇಕೆರೆಯಲ್ಲಿ ತೋರಿಸಿದ್ಕೆ ಏನಂದರು, ಏಟಾಗಿದೆ ಏನೋ ಅಂತ ಹೇಳಿದ್ರು. ಆವಾಗ ಏನು ಮಾಡಿದ್ವು, ತೋರಿಸ್ಕೊಂಬಂದ್ವು. 1 ದಿನಕ್ಕೇ ಫುಲ್ಲು ಕಣ್ಣೆಲ್ಲ ನೀರು ತುಂಬಿಕೊಂಡು ಕಣ್ಣಲ್ಲಿ ಏನೂ ಕಾಣಿಸ್ತಾ ಇಲ್ಲ. ನಮ್ಮನೆಯವರು ಆಫೀಸ್ಗೆ ಹೋಗ್ತಾರೆ, ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಎಷ್ಟು ನೋವು ತಿಂದೆ ಅಂದರೆ, ಒಂದು ಕಣ್ಣು ಗಾಯ ಆಗಿದ್ದಕ್ಕೆ ಫುಲ್ಲು ರಾತ್ರಿ 1 ಟವಲ್ ಫುಲ್ ನೆಂದೋಗಿತ್ತು. ಅಷ್ಟೊಂದು ಕಣ್ಣಲ್ಲಿ ನೀರು ಸುಮ್ಮನೆ ಹರಿತಾ ಇರೋದು ಕಣ್ಣಲ್ಲಿ. ಮತ್ತು ಒಂದು ನೋವಿಗೆ ನಾನು ಹತ್ತಲಿಂದ ಉಳ್ಟ್ಬಿಟ್ಟಿದ್ದೀನಿ ಮಂಚದ ಮೇಲೆ. ನೆನೆಸ್ಕೊಂಡ್ರೆ ಅಳು ಬರುತ್ತೆ. ನಮ್ಮನೆಯವ್ರು ನೋಡಿದ್ರೆ ತಿರ್ಗಾ ಮತ್ತೆ ಅವ್ರು ಏನಾದ್ರು ಆದರೆ ಫೋನ್ ಮಾಡಿರಿ ಅಂತ ಹೇಳಿದರು. ಇಲ್ಲೇ ತುರುವೇಕೆರೆನಲ್ಲಿ ತೋರಿಸಿದ್ವು ಡಾಕ್ಟ್ರಿಗೇನೆ, ಅಂದರೆ ಕಣ್ಣೆಲ್ಲ ನೋಡ್ತಾರಲ್ಲ ಅದೇ ಕ್ಲಿನಿಕ್ಕೇ ತೋರಿಸಿದ್ವು. ಏನಾದರೂ ಆದರೆ ಫೋನ್ ಮಾಡಿ ಹೇಳಿ ಅಂತ ಹೇಳಿದರು. ಅವ್ರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಅವರು ನೀರು ಹಾಕ್ಕೊಳ್ಳಿ ಸರಿ ಆಗುತ್ತೆ, ಇದನ್ನೂ ಆಗುತ್ತೆ, ಡ್ರಾಪ್ಸ್ ಹಾಕ್ರಿ ಅಂತ ಹೇಳಿ ಕೊಟ್ಟಿದ್ದರು. ಆದರೆ ಡ್ರಾಪ್ಸ್ ಹಾಕಿದ್ರು ನನಗೆ ಮಾರ್ನಿಂಗ್ ಸಖತ್ತು ಪೇಯ್ನು, ನೋವು ಬಂದು ಆ ಕಡೆ ಈ ಕಡೆ ಮಂಚದಲ್ಲಿ ಒಳ್ಳಾಡ್ಬಿಟ್ಟಿದ್ದೀನಿ ನಾನು. ಅಷ್ಟೊಂದು ಪೇಯ್ನು ಕಣ್ಣು ನೋಡೋಕ್ಕೆ. ಇನ್ನು ಸ್ವಲ್ಪ ನೀರು ಹಾಕ್ತಾ ಕಮ್ಮಿ ಆಯಿತು. ನಂತರ ಸಂಜೆ ಅಷ್ಟೊತ್ತಿಗೆ ಫುಲ್ ಕಣ್ಣೇ ಕಾಣ್ತಾ ಇಲ್ಲ ನನಗೆ. ಒಂದು ಕಣ್ಣು ಪೂರ್ತಿ ಕಾಣ್ತಾನೆ ಇಲ್ಲ, ಏನು ಬಿಟ್ಟರೆ ಫುಲ್ಲು ವೈಟ್ ಏನೂ ಕಾಣ್ತಾ ಇಲ್ಲ. ಮಗಳಿನ್ನೂ ಚಿಕ್ಕವಳು. ಆವಾಗ 1 ವರ್ಷ 2 ವರ್ಷ ಇರ್ಬೋದೇನೋ ಅಷ್ಟೇ, 1.5 ವರ್ಷ ಅನಿಸುತ್ತೆ ಮಗಳಿಗೆ. ಅಷ್ಟೇ ಇರ್ಬೋದು ಮಗಳಿಗೆ. ಆವಾಗ ಇಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಹೇಳ್ತಾಯಿದ್ರು, ನಮ್ಮ ತಮ್ಮಂಗೆ ಹೀಗೆ ಆಗಿತ್ತು, ಕಣ್ಣು ಅವ್ರಿಗೆ ಆಪ್ರೇಷನ್ ಮಾಡಿದ್ರು. ಕಣ್ಣು ಆಪ್ರೇಷನ್ ಆದಮೇಲೆ ಸ್ವಲ್ಪ ನರ ಎಳ್ಬಿಡುತ್ತೆ. ಒಬ್ಬೊಬ್ಬರಿಗೆ ಕಣ್ಣು ಕಾಣಿಸುತ್ತೆ, ಆಮೇಲೆ ಒಬ್ಬೊಬ್ಬರಿಗೆ ಕಾಣಿಸೋದಿಲ್ಲ, ಇದಾಗ್ಬಿಡುತ್ತೆ. ಆಮೇಲೆ ಅವ್ರಂಗೆ ಅಂತಿದ್ರು. ನನಗೆ ತುಂಬ ಭಯ ಆವತ್ತು. ಏನಪ್ಪ ಹಿಂಗಾಗೋಯ್ತು ಕಣ್ಣು, ಏನೂ ಕಾಣಿಸ್ತಾ ಇಲ್ಲ ಕಣ್ಣಲ್ಲಿ. ಆಸ್ಪತ್ರೆಗೆ ಹೊರಡಬೇಕು ತುರುವೇಕೆರೆಗೆ. ಆಮೇಲೆ ಪೂಜೆ ಮಾಡಿದೆ. ಪೂಜೆ ಮಾಡಿಬಿಟ್ಟು ಏನೂ ಆಗ್ದಂಗೆ ಕಣ್ಣೊಂದು ಹರಕೆ ಕಟ್ಟಿಟ್ಟು ಮತ್ತೆ ನಾನು ತುರುವೇಕೆರೆಗೆ ಹೋದ್ವಾ ಹಾಸ್ಪಿಟ್ಲಿಗೆ. ಅಲ್ಲೋದ್ರೆ ಚೆಕ್ ಮಾಡಿಬಿಟ್ಟು ಇದು ವಾಸಿ ಆಗೋದು ಇದು ಮಾಡೋದಕ್ಕೆ ಇಲ್ಲ ಆಗಲ್ಲ, ತುಮಕೂರಿಗೆ ಬರ್ಕೊಡ್ತೀನಿ ಹೋಗಿ ತುಮಕೂರಿಗೆ ಅಂದರು. ನಾವು ಬಂದವು. ಅವಾಗ ನಮ್ಮದು ಬೈಕ್ ಇತ್ತಷ್ಟೇ, ಕಾರು ಏನೂ ಇರಲಿಲ್ಲ. ಆಮೇಲೆ ಬಸ್ಸಿಗೆ ಹೋದ್ವು ತುಮಕೂರಿಗೆ. ಸಂಜೆ ಆಯಿತು. ಅಲ್ಲೋದ್ರೆ ಡಾಕ್ಟ್ರು ಸರಿಯಾಗಿ ನೋಡ್ತಾನೆ ಇಲ್ಲ, ಸುಮ್ಮನೆ ಬ್ಯಾಟ್ರಿ ಹಾಕಿ ಚೆಕ್ ಮಾಡಿ ನೋಡಿದ್ರಷ್ಟೇ. ಇಲ್ಲ ಆಗಲ್ಲ, ಆಪ್ರೇಷನ್ ಮಾಡಬೇಕು, ಬೆಂಗಳೂರಿಗೆ ಹೋಗ್ರಿ ಅಂದರು.
ನಾವು ಬೆಂಗಳೂರು ಸಂಜೆ ಆಲೇ 4-5 ಗಂಟೆ ಆಗೈತೆ. ಇಮಿಡಿಯೇಟು ಆಪ್ರೇಷನ್ ಮಾಡಲೇಬೇಕು ಕಣ್ಣಿಗೆ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಅಂದರು. ನಮ್ಮನೆಯವ್ರಿ ಆವಾಗ ನಾನು ಈಗಲೂ ನೆನೆಸ್ಕೊಳ್ತೀನಿ. ಅವತ್ತು ತುಮಕೂರಲ್ಲಿ ಈಗ ಹೇಳ್ತಿದ್ದಾರೆ, ಇಲ್ಲಿ ನಮ್ಮೂರವ್ರಿಗೆ ಫೋನ್ ಮಾಡಿ ಕೇಳಿದ್ರು, ಈಗ ಆಗಿದೆ, ಬೆಂಗಳೂರಿಗೆ ಹೋಗಬೇಕು ಹಾಸ್ಪಿಟ್ಲಿಗೆ, ಕಣ್ಣಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ. ಆಮೇಲೆ ತಿರ್ಗಿ ಏನು ಮಾಡೋದು, ಹೋಗೋಣ ಅಂತ ಹೊರಡ್ತಿದ್ವು. ಅಷ್ಟರಲ್ಲಿ ಇಲ್ಲಿ ನಮ್ಮೂರಲ್ಲೇ ಅವ್ರು ಹೇಳಿದ್ರು, ತುಮಕೂರಲ್ಲಿ ಬೆಂಗಳೂರೇನು ಬೇಡ, ಚೆನ್ನಾಗಿ ನೋಡ್ತಾರೆ, ನಯನಧಾಮಕ್ಕೆ ಹೋಗ್ರಿ ಅಂತ ಹೇಳಿದ್ರು. ತುಮಕೂರಲ್ಲಿದೆ ನಯನಧಾಮ ಹಾಸ್ಪಿಟ್ಲು, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲೇ ಸಂಜೆ 6 ಗಂಟೆ ಹೋಗ್ಬಿಟ್ಟಿತ್ತು ನಾವು ಹೋದಾಗ. ಡಾಕ್ಟ್ರು ಇದ್ದರು, ಹೋಗಿ ಚೆಕಪ್ ಮಾಡಿಸಿದ್ರೆ, ನೀವೇನು ಮಾಡ್ತಾಯಿದ್ರಿ, ಎಲ್ಲಿ ತೋರಿಸಿದ್ರಿ, ಕಣ್ಣು ಸ್ಪೆಷಲಿಸ್ಟಿಗೆ ತೋರಿಸ್ಬೇಕು ತಾನೆ. ಬೈದರು ಡಾಕ್ಟ್ರು ಅಲ್ಲಿಗೆ ಹೋದಾಗ, ಏನು ಮಾಡ್ತಾಯಿದ್ರಿ ಇಷ್ಟು ದಿವಸ ನೀವು, ಸರಿಯಾಗಿ ತೋರಿಸ್ಕೊಂಡಿಲ್ಲ ಅಂತ. ಅದು ಫುಲ್ಲು ಕಣ್ಣು ಗಾಯ ಆಗಿ ಕೀವು ಥರ ಆಗಿಬಿಟ್ಟಿದೆ ಕಣ್ಣಲ್ಲಿ, ಏನೂ ಕಾಣ್ತಾ ಇಲ್ಲ. ಅವ್ರು ಹೇಳಿದ್ರು, ಈಗ ಏನು ಮಾಡೋದಕ್ಕಾಗೋದಿಲ್ಲ, ಒಂದು ಡ್ರಾಪ್ಸು ಮತ್ತು ಆಯಿಂಟ್ಮೆಂಟ್ ಕೊಡ್ತೀನಿ. ಅವರೇನು ಹೇಳಿದ್ರು, ಅವರೇನು ಆಪ್ರೇಷನ್ನು ಬೆಂಗಳೂರಿಗೆ ಹೋಗಿ ಅಂತ ಏನೂ ಹೇಳಲಿಲ್ಲ. ಅವರು ಸರಿಯಾಗಿ ಚೆಕಪ್ ಮಾಡಿದ್ರು, ಚೆನ್ನಾಗಿ ಚೆಕಪ್ ಮಾಡಿ ಹೇಳಿದ್ರು, ಈಗ ಮುಟ್ಟಿದ್ರೆ ನಿಮ್ಮ ಕಣ್ಣು ಯಾವ ಥರ ಇದೆ ಅಂದರೆ ಒಂದು ಕೊಳ್ತೋಗಿರೋ ಟೊಮೊಟೊ ಥರ ಇದೆ ಅಂತ ಹೇಳಿದ್ರು. ನಾವು ಈಗ ಮುಟ್ಟೋಕ್ಕೂ ಆಗಲ್ಲ, ಏನೂ ಇಲ್ಲ. ನಾವೇನಾದರೂ ಮುಟ್ಟಿದ್ರೆ, ಏನಾದರೂ ಆಪ್ರೇಷನ್ ಮಾಡೋಕ್ಕೋದ್ರೆ ಕಣ್ಣು ಹಾಳಾಗುತ್ತೆ ಅಂತ ಹೇಳಿದ್ರು. ಅವರೇನೂ ಮಾಡಲಿಲ್ಲ, ಒಂದು ಡ್ರಾಪ್ಸು ಮತ್ತು ಆಯಿಂಟ್ಮೆಂಟು ಬರೆದು ಕೊಟ್ಟು ಅಲ್ಲೇ ಹಾಕಿ ಕಳಿಸಿದ್ರು. ಅಲ್ಲೊಂದು ಸ್ವಲ್ಪ ಹಾಕಿ ಆದಮೇಲೆ ಸ್ವಲ್ಪ ಕಣ್ಣು ಚೇಂಜಸ್ ಆಯಿತು. ನಮ್ಮನೆಯವ್ರು ಹಂಗಂತ ಇದ್ರು, ನೋಡು ಡಾಕ್ಟ್ರು ಇದನ್ನು ಹಾಕಿದ್ರು ವಾಸಿ ಆಗುತ್ತೆ ಬಿಡು ಅಂತೇಳಿ. ಅದು ನಿಧಾನವಾಗಿ ವಾಸಿ ಆಯಿತು. ಅಂದರೆ ಸ್ವಲ್ಪ ದಿನ ಬಿಟ್ಟು ದಿನ ಹೋಗಬೇಕಾಗಿತ್ತು ತುಮಕೂರಿಗೆ. ನಾನು ಆವಾಗ ಬೈಕಲ್ಲಿ ನಮ್ಮನೆಯವರು ಮಾರ್ನಿಂಗೆ ಕರ್ಕೊಂಡು ಹೋಗ್ಬಿಡೋರು. ನಾನು ಕೆಲಸಕ್ಕೂ ಹೋಗಬೇಕು, ನನ್ನನ್ನು ಕರ್ಕೊಂಡು ಹೋಗಬೇಕು ತುಮಕೂರಿಗೆ. ನಮಗೆ ಒಂದು ಸ್ವಲ್ಪ ತುಮಕೂರು ದೂರನೇ ನಮಗೆ. ಅಲ್ಲಿಂದ ಒಂದು ತಿಂಗಳು ಬೆಡ್ ರೆಸ್ಟ್ ತೊಗೊಂಡೆ. ಆಮೇಲೆ ಸ್ವಲ್ಪನೇ ಒಂದು 15 ದಿವಸ ಆದಮೇಲೆ ಡ್ರಾಪ್ಸ್ ಆಗ್ತದೆ. ಸ್ವಲ್ಪ ಮಾತ್ರ ಕಾಣಿಸ್ತಾ ಇತ್ತು, ಸೈಡಲ್ಲಿ ಹೋಗೋರು ಮಾತ್ರ ಕಾಣಿಸ್ತಾಯಿದ್ರು, ಅದು ಸ್ವಲ್ಪ. ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಕಣ್ಣೆಲ್ಲ ವಾಸಿ ಆಯಿತು, ಗಾಯನೂ ಕಣ್ಣೆಲ್ಲ ಚೆನ್ನಾಗಿ ಇವಾಗ ಐತೆ. ನಾನು ಆ ಡಾಕ್ಟ್ರನ್ನ ನೆನೆಸ್ಕೊಳ್ತೀನಿ, ಅವರೇ ದೇವ್ರ ಥರ ಬಂದರು, ದೇವ್ರ ಥರ ಸಿಕ್ಕಿದ್ರು ಅಂತ. ನಾವು ತುಮಕೂರಿಗೆ ಹೋಗಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಬೇಕಾಗಿತ್ತಿಲ್ಲ ಅಂದಿದ್ರೆ ಅಲ್ಲೇ ಒಂದು 6 ವರ್ಷ 7 ವರ್ಷ ಆಗಿರ್ಬೋದು ಅನಿಸುತ್ತೆ, ಜಾಸ್ತಿನೇ ಆಗಿದೆ ಅನಿಸುತ್ತೆ. ತೋರಿಸ್ಕೊಂಡು ಕಣ್ಣೆಲ್ಲ ವಾಸಿ ಆಯಿತು. ಅದಕ್ಕೋಸ್ಕರನೇ ನಾನು ಮುಂಚೆನೇ ಈ ಥರ ಎಲ್ಲ ಏನೂ ಆಗಬಾರ್ದು ಅಂತ ಹೇಳಿ, ಒಬ್ಬೊಬ್ಬರಿಗೆ ಆಪ್ರೇಷನ್ ಆದಮೇಲೆ ಕಣ್ಣು ದೃಷ್ಟಿ ಇದಾಗುತ್ತೆ ಅನ್ನೋದು, ಅದೊಂದು ಸ್ವಲ್ಪ ಕಣ್ಣು ಆಪ್ರೇಷನ್ ಆದಮೇಲೆ ದೃಷ್ಟಿ ಬರೋದೊಂದು ಸ್ವಲ್ಪ ಡೌಟೇನೆ ಕಣ್ಣಿಂದು. ಹಾಗಾಗಿ ನಾನಿಲ್ಲಿ ಹರಕೆ ಕಟ್ಟಿಟ್ಟೋಗಿದ್ನಲ್ಲ, ಏನಾದರೂ ಆಗಲಿ, ಏನು ಮಹಾ ಖರ್ಚಾಗುತ್ತೆ ಅದಕ್ಕೆ. ಒಂದು ಸೀರೆ, ದೇವರೇನು ಇಷ್ಟೇ ದುಡ್ಡಿನ ಬೇಕು ಅಂತ ಕೇಳ್ತಾ ಇದ್ದ, ಸೀರೆ ದುಡ್ಡು ಮಾಡೋದು ನಮ್ಮ ಕೈಲಿರೋ ಅಷ್ಟು ಸೀರೆ, ಅರಿಶಿನ ಕುಂಕುಮ ಹೂವು ಇಷ್ಟೇ ಮಾಡೋದ್ರಲ್ಲಿ ಏನು ಕಳ್ಕೊತೀವಿ. ಹಾಗಾಗಿ ನಾನು ವರ್ಷನೂ ಕೂಡ ಗಂಗಮ್ಮನ ಮಾಡ್ತಾಯಿದ್ದೀನಿ. ನಮಗೆ ಒಳ್ಳೆಯದೇ ಆಗಿದೆ ಗಂಗಮ್ಮನ ಮಾಡೋದ್ರಿಂದ. ಹೀಗೇ ಮುನ್ನಡೆಸ್ಕೊಂಡು ಹೋದರೆ ಸಾಕು ಅಷ್ಟೇ. ಶುಕ್ರವಾರ ಬೆಳಗ್ಗೆನೇ ಬೆಳಗಿನ ಜಾವ 5 ಗಂಟೆಗೇ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಎಲ್ಲ ಮುಗಿಸ್ದೆ. 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಕೂಡ ಆಗಿತ್ತು. ನಾನು ಪೂಜೆಗೆ ಮನೆಯೆಲ್ಲ ಗುರುವಾರನೇ ಕ್ಲೀನ್ ಮಾಡ್ಕೊಂಡಿದ್ದೆ. ರಾತ್ರಿ ಮಲಗಬೇಕಾದ್ರೂ ಅಷ್ಟೇ ದೇವ್ರ ಮನೆ ಮತ್ತು ಹಾಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಯೇ ಮಲ್ಕೊಳೋದು. ಮಾರ್ನಿಂಗ್ ಬೇಗ ಪೂಜೆ ಎಲ್ಲ ಕೂಡ ಮುಗಿಸಿ ನೋಡಿ, ಸೂರ್ಯ ಹುಟ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಡಿಫ್ರೆಂಟ್ ಆಗಿರುತ್ತಲ್ವ ನೇಚರೇ ಒಂಥರ. ಹಾಗೆ ನಾನು ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಟ್ಟು 8:30 ಬಸ್ಸಿಗೆ ಹೋಗೋಣ ಅಂತ. ನಮ್ಮನೆಯವರು ಕೂಡ ಬಸ್ ಸ್ಟ್ಯಾಂಡಿನಲ್ಲೇ ಬಸ್ ಬರೋವರೆಗೂ ಅಲ್ಲೇ ಇದ್ದರು. ಬಸ್ ಬಂದಮೇಲೆ ನಾನು ಬಸ್ಸಿಗೆ ಹತ್ತಿದ್ಮೇಲೆ ಅವರು ಹೋದರು, ಊರಿಗೆ ಹೋಗಿ ಆಫೀಸ್ಗೆ ಹೋಗೋದಕ್ಕೆ ಅವರು ಹೋದರು. ನಾನು ಗುಬ್ಬಿಗೆ ಬಂದು ಮತ್ತೆ ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಬಂದೆ ಊರಿಗೆ. ಅಲ್ಲಿ ಅಂದರೆ ಡೈರೆಕ್ಟು ಬಸ್ ಏನಿಲ್ಲ ನಮಗೆ, ಅಲ್ಲೂ ಒಂದು 3 ಕಿಲೋಮೀಟ್ರ್ ನಡಿಬೇಕು.
ಅಪ್ಪಾಜಿ ಬಂದಿದ್ದರು, ಅವರನ್ನೇ ಕರ್ಕೊಂಡೋದ್ರು. ಅಲ್ಲಿಂದ ಬರ್ತಿದ್ದಂಗೆ ತಿಂಡಿ ಕೂಡ ಅಲ್ಲೇ ತಿಂದು, ತಿಂಡಿನೂ ಏನು ಕೂಡ ತಿಂದಿರಲಿಲ್ಲ. ಹೋಗೋದವಾಗ 10:30 ಆಗಿತ್ತು. ಅಲ್ಲೇ ತಿಂಡಿ ತಿಂದು ಪೂಜೆ ಮಾಡ್ಕೊಂಬರೋದಕ್ಕೆ ಹೋದ್ವು, ಲೇಟಾಗುತ್ತೆ ಅಂತ ಹೇಳಿ. ಫಸ್ಟು ಅವ್ರ ಪೂಜೆನೆಲ್ಲ ಮುಗಿಸಿದ್ರು, ನಂತರ ನಾನು ಪೂಜೆನ ಮಾಡಿದೆ. ಅಂದರೆ ಬೇರೆ ಬೇರೆ ಸಪ್ರೇಟ್ ಮಾಡ್ತೀವಿ. ನೀರಿಗೆ ಹೋಗಿ ಹಿಡಿಯುವಂತ ಬಿಡು. ಪೂಜೆ ನಾನು ಮನೆಯಿಂದನೇ ಇಲ್ಲಿಂದನೇ ಹೋಗ್ಬೇಕಾದ್ರೇ ದೇವ್ರ ಪೂಜೆಗೆ ಅಕ್ಕಿ, ನೆನ್ಗಡಲೆ ಮತ್ತು ತಂಬಿಟ್ಟು ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತೀನಿ ನಾನು. ಅವಲಕ್ಕಿ ಎಲ್ಲನ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾನು ಬಸ್ಸಿನಲ್ಲಿ ಊರಿಗೆ ಬಂದೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಊರಿನಲ್ಲೇ ಇದ್ದೆ ನಾನು. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಇವತ್ತು ಟೇಸ್ಟಿಯಾಗಿರೋ ರೆಸಿಪಿ ತವಾ ಫ್ರೈ ಮಾಡೋಣ ಬನ್ನಿ ಫಿಶ್ದ. ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ. ಅಂದರೆ ಇದು ಖಾರ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಮಕ್ಕಳೆಲ್ಲ ತಿಂತಾರೆ, ಜಾಸ್ತಿನೂ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ನೋಡಿಕೊಂಡು ತೊಗೊಂಡಿದ್ದೀನಿ. ಖಾರ ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರು, ಹಾಗೆ ಕಾರ್ನ್ಫ್ಲೋರ್ನು ಕೂಡ ತೊಗೊಂಡಿದ್ದೀನಿ ನಾನು. ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಖಾರದ ಪುಡಿ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಧನಿಯಾ ಪುಡಿ ಮತ್ತು ಕಾರ್ನ್ಫ್ಲೋರು ಸ್ವಲ್ಪ ಜಾಸ್ತಿ ಇದೆ. ಹಾಗೆಯೇ ಸ್ವಲ್ಪ ಅರಿಶಿನ ಮತ್ತು ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮಾಡ್ಕೊಳೋದ್ರಿಂದ ಹಾಗೆಯೇ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ. ಹಾಗೆ ಇದಕ್ಕೆ ನಾನು ನಿಂಬೆ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ನನ್ನ ಸ್ನೇಹಿತರುಗಳು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಅದಕ್ಕೆ ಚೆನ್ನಾಗಿ ಎಲ್ಲ ಹಚ್ಚಿ ಇಡೋಣ. ಒಂದು ಅರ್ಧ ಗಂಟೆ ಹಾಗೆ ಇಟ್ಟರೆ ಚೆನ್ನಾಗಿ ಇದಕ್ಕೆ ಉಪ್ಪು ಮತ್ತು ಹುಳಿ ಎಲ್ಲ ಹಾಕಿರ್ತಿದ್ದೀವಲ್ಲ, ಚೆನ್ನಾಗಿ ಹತ್ತುತ್ತೆ ಇದಕ್ಕೆ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತವಾ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ರುಚಿಯಾದಂತಹ ಟೇಸ್ಟಿಯಾಗಿರೋಂಥ ತವಾ ಫ್ರೈ ರೆಡಿಯಾಗುತ್ತೆ. ಇವಾಗ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.